ಸ್ನೇಹಿತರೆ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿದ್ದರ ಹಿಂದಿನ ಬಹುಮುಖ್ಯ ರೂವಾರಿ ಅಂದರೆ ವ್ಲಾಡಿಮಿರ್ ಪುಟಿನ್. ಹೀಗಾಗಿ ಇಡೀ ಜಗತ್ತಿನ ಪಾಲಿಗೆ ಸದ್ಯಕ್ಕೀಗ ಪುಟಿನ್ ಖಳನಾಯಕ. ಈ ಯುದ್ಧದಿಂದ ಪುಟಿನ್ ನೋಡೋಕೆ ಎಷ್ಟು ಸೈಲೆಂಟೋ ಒಳಗೊಳಗೆ ಅಷ್ಟೇ ವೈಲೆಂಟ್ ಅನ್ನೋದು ಗೊತ್ತಾಗಿ ಹೋಗಿದೆ. ಏಕಾಏಕಿ ಉಕ್ರೇನ್ ಮೇಲೆ ಯುದ್ಧ ಸಾರೋಕೆ ಕಾರಣಗಳೇನು, ಏನಿದರ ಮರ್ಮ ಅನ್ನೋ ಹುಡುಕಾಟದಲ್ಲಿ ಇಡೀ ವಿಶ್ವವೇ ತೊಡಗಿದೆ. ಇಂಥ ಹುಡುಕಾಟದಲ್ಲಿ ಇದೀಗ ಪುಟಿನ್ ವಿರುದ್ಧ ಅಪಾಯಕಾರಿ ಅಂಶವೊಂದು ಬೆಳಕಿಗೆ ಬಂದಿದೆ. ಆತನೊಬ್ಬ ಅಪಾಯಕಾರಿ, ಅವನೊಬ್ಬ ಸೈಕೋ, ತನ್ನ ಗೆಲುವು ಕಾಣೋಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಈ ವಿಚಾರವನ್ನು ಹೇಳ್ತಾ ಇರೋದು ನಾವಲ್ಲ, ಬದಲಾಗಿ ಒಬ್ಬಳು ಮಹಿಳೆ. ಎಸ್ ಸ್ನೇಹಿತರೆ, ಹಾಗಿದ್ರೆ ಆ ಮಹಿಳೆ ಯಾರು? ರಷ್ಯಾದ ಅಧ್ಯಕ್ಷ ಪುಟಿನ್ ವಿರುದ್ಧ ಈ ರೀತಿ ಹೇಳೋದಕ್ಕೆ ಕಾರಣವೇನು? ಇದೆಲ್ಲವನ್ನ ಹೇಳ್ತೀನಿ. ಕೊನೆಯವರೆಗೂ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಜೊತೆಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಪುಟಿನ್ ವಿರುದ್ಧ ಹೇಳಿಕೆ ಕೊಟ್ಟಿರೋ ಮಹಿಳೆ ಬಗ್ಗೆ ಆಮೇಲೆ ತಿಳಿಯೋಣ. ಮೊದಲು ಆಕೆ ಏನು ಹೇಳಿದ್ದಾಳೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಪುಟಿನ್ ತುಂಬಾ ಅಪಾಯಕಾರಿ ಮತ್ತು ಸೈಕೋ ಥರದ ಮನುಷ್ಯ. ಅವರು ಉಕ್ರೇನ್ ವಿರುದ್ಧದ ಯುದ್ಧವನ್ನು ಗೆಲ್ಲಲು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾಳೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಿಲ್ಲೋದಿಲ್ಲ. ಇದಕ್ಕೆ ದೊಡ್ಡ ಕಾರಣ ಅಂದರೆ ರಷ್ಯಾ ಮತ್ತು ಉಕ್ರೇನ್ನ ಉನ್ನತ ನಾಯಕರ ನಡುವೆ ನಡೆಯುತ್ತಿರುವ ಪೈಪೋಟಿ. ವ್ಲಾಡಿಮಿರ್ ಪುಟಿನ್ ಅಥವಾ ವೊಲೋಡಿಮಿರ್ ಜೆಲೆನ್ಸ್ಕಿ ಯುದ್ಧದಿಂದ ಹಿಂದೆ ಸರಿಯಲು ಬಯಸುವುದಿಲ್ಲ. ಆದರೆ ಪುಟಿನ್ ಈ ಯುದ್ಧವನ್ನು ಗೆಲ್ಲಲು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾಳೆ ಆ ಮಹಿಳೆ. ಹಾಗೆಯೇ ಪುಟಿನ್ ಸೈಕೋ ಥರದ ಮನುಷ್ಯ ಅಂದಿದ್ದಾರೆ. ಅದರ ಬೆನ್ನಿಗೆ ಪುಟಿನ್ ಮೆದುಳಿನ ಗಂಭೀರ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಪುಟಿನ್ ಬುದ್ಧಿಮಾಂದ್ಯತೆ, ಪಾರ್ಕಿನ್ಸನ್ ಕಾಯಿಲೆ ಅಥವಾ ಕ್ಯಾನ್ಸರ್ಗೆ ನೀಡುವ ಸ್ಟಿರಾಯ್ಡ್ ಚಿಕಿತ್ಸೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತಾನು ಖಾಸಗಿ ವೆಬ್ಸೈಟ್ ಒಂದು ಆಲಿಯಾ ಹೆಸರನ್ನು ಉಲ್ಲೇಖಿಸಿ ಸುದ್ದಿ ಪ್ರಸಾರ ಮಾಡಿದೆ. 69 ವಯಸ್ಸಿನ ಪುಟಿನ್ ಇವರ ಇತ್ತೀಚಿನ ಭಾವಚಿತ್ರಗಳ ದೃಶ್ಯಗಳನ್ನು ಗಮನಿಸಿದರೆ ಅವರ ಕಣ್ಣು ಉಬ್ಬಿರುವುದನ್ನು ಕಾಣಬಹುದು. ಮುಖ ಮತ್ತು ಕುತ್ತಿಗೆ ಕೂಡ ಉಬ್ಬಿದೆ. ಇದು ಸ್ಟಿರಾಯ್ಡ್ಗಳ ದೀರ್ಘಕಾಲದ ಬಳಕೆಯ ಸಂಭಾವ್ಯ ಅಡ್ಡ ಪರಿಣಾಮಗಳಾಗಿರಬಹುದು ಅಂತ ಗುಪ್ತಚರ ಮಾಹಿತಿ ಹೇಳಿದೆ. ಹೀಗೆ ಒಂದು ರಷ್ಯಾ ಅಧ್ಯಕ್ಷರ ಭವಿಷ್ಯವನ್ನು ಬಿಚ್ಚಿಟ್ಟಿದ್ದು 37 ವರ್ಷದ ಯುವತಿ ಆಲಿಯಾ. ಆಕೆಯ ಪೂರ್ಣ ಹೆಸರು ಆಲಿಯಾ ರೋಜಾ. ಈಕೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 18ರ ಹರೆಯದಲ್ಲೇ ರಷ್ಯಾ ಸೇನೆಗೆ ಗೂಢಚಾರಿಕೆಯಾಗಿ ಸೇರಿಕೊಂಡಳು. ಆಕೆಯ ತಂದೆ ಸೋವಿಯತ್ ಒಕ್ಕೂಟದ ಸೇನೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದರು. SPY ಆಗಿ ಕೆಲಸ ಮಾಡುವಾಗ ಆಲಿಯಾಗೆ ನಿರ್ದಿಷ್ಟ ವ್ಯಕ್ತಿಗಳಿಂದ ಮಾಹಿತಿಯನ್ನು ಹೊರತೆಗೆಯುವ ಕೆಲಸವನ್ನು ನೀಡಲಾಗಿತ್ತು. ಅಂಥವರನ್ನು ತಮ್ಮ ಜಾಲದಲ್ಲಿ ಸಿಲುಕಿಸಿ ಆಮಿಷ ಒಡ್ಡಿ ಗೌಪ್ಯ ಮಾಹಿತಿಯನ್ನು ಹೊರತೆಗೆಯುವ ಕೆಲಸವನ್ನು ಮಾಡುತ್ತಿದ್ದಳು. ನಾನು ಪುಟಿನ್ ಅವರಂತೆಯೇ ಅದೇ ಮಿಲಿಟರಿ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದಿದ್ದೇನೆ ಮತ್ತು ತುಂಬ ಒತ್ತಡದ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಮತ್ತು ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕಲಿತಿದ್ದೀನಿ ಅಂತ ಆಕೆ ಹೇಳಿಕೊಂಡಿದ್ದಾಳೆ. ನೋಡೋಕೆ ಚೆಲುವೆಯಾಗಿದ್ದ ಆಲಿಯಾಗೆ ಗೂಢಚಾರಿಕೆಯ ಕೆಲ ಪಟ್ಟುಗಳನ್ನು ಕಲಿಸಿಕೊಟ್ಟಿದ್ದು ಇದೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ತರಬೇತಿ ವೇಳೆ ಪುರುಷರನ್ನು ಹೇಗೆ ಮೋಹಿಸಬೇಕು, ಅವರನ್ನು ಮಾನಸಿಕವಾಗಿ ಹೇಗೆ ಪ್ರಭಾವಿಸಬೇಕು, ಅವರೊಂದಿಗೆ ಹೇಗೆ ಮಾತನಾಡಬೇಕು, ಅವರಿಂದ ರಹಸ್ಯಗಳನ್ನು ಬಾಯಿ ಬಿಡಿಸೋದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟಿದ್ದು ಇದೇ ಪುಟಿನ್ ಅಂತೆ. ಕಷ್ಟಕರ ಸಂದರ್ಭಗಳಲ್ಲಿಯೂ ಹೇಗೆ ಶಾಂತವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳಿಕೊಟ್ಟಿದ್ರು. ಈ ಕಾರಣದಿಂದ ಆಕೆಗೆ ಪುಟಿನ್ ಜೊತೆ ಆಪ್ತ ಒಡನಾಟ ಇತ್ತು. ಅವರು ಗೆಳತಿ ಕೂಡ ಆಗಿದ್ರು. ಹೀಗಾಗಿ ಆಲಿಯಾ ಪುಟಿನ್ನ ತುಂಬ ಹತ್ತಿರದಿಂದ ಬಲ್ಲ ಮಾಜಿ ಸ್ಪೈ. ಆಲಿಯಾ ರೋಜಾ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಿದೆ. ಯಾರು ತನ್ನನ್ನು ಗೂಢಚರ್ಯ ಕೆಲಸಕ್ಕೆ ನಿಯೋಜನೆ ಮಾಡಿದ್ದರೋ ಅವರನ್ನು ಆಕೆ ಪ್ರೀತಿ ಮಾಡುತ್ತಿದ್ದಳಂತೆ.
ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ಆಲಿಯಾ ಗೂಢಚಾರಿಕೆ ಮಾಡುತ್ತಿದ್ದಾಳೆ ಎಂಬ ಅನುಮಾನದ ಮೇಲೆ ಗ್ಯಾಂಗ್ ಒಂದು ಆಕೆಯನ್ನು ಅಪಹರಿಸಿ ಕಾಡಿಗೆ ಕರೆದೊಯ್ದು ಥಳಿಸಲು ಪ್ರಾರಂಭಿಸಿತು. 10 ಜನರು ಅವಳನ್ನು ಹೊಡೆಯುತ್ತಿದ್ದರು. ಆ ಕ್ಷಣದಲ್ಲಿ ವ್ಲಾಡಿಮಿರ್ ಆಕೆಯನ್ನು ರಕ್ಷಿಸಿದ್ದರಂತೆ. ಆಲಿಯಾ ನಂತರ 2006ರಲ್ಲಿ ಶ್ರೀಮಂತ ರಷ್ಯಾದ ವ್ಯಕ್ತಿಯನ್ನು ವಿವಾಹವಾದರು. ಆಕೆಯ ಪತಿಯನ್ನು ಕೆಲ ಕಾರಣಗಳಿಂದ ಬಂಧಿಸಲಾಯಿತು. ಆತ ಕೂಡ ಜೈಲಿನಲ್ಲಿ ಸಾವನ್ನಪ್ಪಿದ್ದ. ನಂತರ ಪ್ರಾಣಾಪಾಯದಿಂದ ಪಾರಾದ ಆಲಿಯಾ ತನ್ನ ಏಕೈಕ ಮಗುವಿನೊಂದಿಗೆ ರಷ್ಯಾ ತೊರೆದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜೀವನ ನಡೆಸುತ್ತಿದ್ದಾಳಂತೆ. ಈಗ ಆಕೆ $1 ಮಿಲಿಯನ್ ಫ್ಯಾಷನ್ ವ್ಯವಹಾರ ಸಂಸ್ಥೆಯ ಮಾಲೀಕಳು. ಕಳೆದ ವರ್ಷ ರೋಸಾ ತಾನು ರಷ್ಯಾದ ಮಾಜಿ ವಿಶೇಷ ಏಜೆಂಟ್ ಅಂತ ಹೇಳಿಕೊಂಡಿದ್ಲು. ಅದೇನೇ ಇರಲಿ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಆದರೆ ಪುಟಿನ್ ಅವರ ನಿರ್ಧಾರದಿಂದ ಯುದ್ಧ ನಡೆಯುತ್ತಿರುವುದಂತೂ ಸತ್ಯ. ಇದರಲ್ಲಿ ಅಮಾಯಕರು ಸಾವನ್ನಪ್ಪುತ್ತಿರುವುದು ದುರಂತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಮಸ್ಕಾರ.